ರಾಜ್ಯದ ಜನರನ್ನ ಮೋಸಗೊಳಿಸುವುದರಲ್ಲಿ ಸಿಎಂ ನಿಸ್ಸೀಮರು. ರಾಜಕೀಯದಲ್ಲಿ ಮಹಾ ಮೋಸಗಾರ ಅಂತಂದ್ರೆ ಅದು ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ್ ಕಿಡಿಕಾರಿದ್ದಾರೆ. ಸಿದ್ದು ಜನರಿಗೆ ಸುಳ್ಳು ಭರವಸೆಯನ್ನು ನೀಡ್ತಾರೆ, ಆಶ್ವಾಸನೆಯನ್ನು ಕೊಡೋದು, ರೈತರ ಸಾಲದ ಮೇಲೆ ಬಡ್ಡಿ ಮನ್ನಾ ಮಾಡ್ತೇವೆ ಅಂತ ಹೇಳ್ತಾರೆ. ಆದರೆ ನಮ್ಮ ಹಿಂದಿನ ಬಿಜೆಪಿ ಸರ್ಕಾರ ಬಡ್ಡಿ ರಹಿತ ಸಾಲ ನೀಡಿದೆ, ಬಡ್ಡಿ ಮನ್ನಾ ಮಾಡೋದು ಎಲ್ಲಿಂದ ಬಂತು ಅಂತ ಕಾರಜೋಳ್ ಪ್ರಶ್ನೆಯನ್ನು ಹಾಕಿದ್ದಾರೆ. ಸಿದ್ದರಾಮಯ್ಯ ಮಾಡೋದ್ರಲ್ಲಿ ಸಾಲ ಮನ್ನಾನೇ ಮಾಡಬೇಕಾಗಿತ್ತು, ಆದರೆ ಬಡ್ಡಿ ಕೇವಲ ಅಷ್ಟೇ ಅಲ್ಲ, ಬಡ್ಡಿ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಜನರನ್ನು ಮೋಸಗೊಳಿಸೋದ್ರಲ್ಲಿ ಸಿಎಂ ನಿಸ್ಸೀಮರು. ರಾಜಕೀಯದಲ್ಲಿ ಮಹಾ ಮೋಸಗಾರ ಅಂತಂದರೆ ಅದು ಸಿದ್ದರಾಮಯ್ಯ ಅಂತೇಳಿ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ್ ಕಿಡಿಕಾರಿದ್ದಾರೆ. ಸಿದ್ದು ಜನರಿಗೆ ಸುಳ್ಳು ಭರವಸೆಯನ್ನು ನೀಡ್ತಾರೆ, ಒಳ್ಳು ಆಶ್ವಾಸನೆಯನ್ನು ಕೊಡೋದು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸುಳ್ಳು ಮಾತಾಡಿ ಜನರನ್ನ ಮೋಸಗೊಳಿಸ್ತಕ್ಕಂಥ ಕೆಲಸ ಮಾಡೋದರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಸ್ಸೀಮರು. ಮಹಾ ಮೋಸಗಾರರು ಈ ರಾಜ್ಯದಲ್ಲಂದ್ರೆ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರೇ ಮಹಾ ಮೋಸಗಾರ, ಸುಳ್ಳು ಹೇಳ್ತಾರೆ. ಅದು ಅಲ್ಲದೇ KIDB ಮುಖಾಂತರ ಲ್ಯಾಂಡ್ ತಗೊಂಡು ಕ್ಲಸ್ಟರ್ಗಳನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೇನು ಮಾಡ್ತೀವಿ ಅಂದಾರಂದ್ರೆ ಬೆಳಗಾವಿಗೆ ಪೌಂಡ್ರಿ ಮಾಡ್ತೀವಿ ಅಂದಾರ, ರಾಯಚೂರಿಗೆ ಕಾಟನ್ದು ಮಾಡ್ತೀವಿ ಅಂದಾರ, ಧಾರವಾಡಕ್ಕೆ KIDB ಇಂಡಸ್ಟ್ರಿಗಳನ್ನು ತರ್ತೀವಿ ಅಂದಾರ, ಬಿಜಾಪುರಕ್ಕೆ ಉತ್ಪಾದನಾ ಕ್ಲಸ್ಟರ್ ಮಾಡ್ತೀವಿ ಅಂದಾರ. ಇವೆಲ್ಲ ಮಾಡಲಿಕ್ಕೆ ಈ ಸದ್ಯ ಸಾಧ್ಯ ಇಲ್ಲದಂತ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ ನೀವು ಬಂಡವಾಳ ಕೊಟ್ಟಿಲ್ಲ, ಬಜೆಟ್ನಲ್ಲಿ ಹಣ ಇಟ್ಟಿಲ್ಲ, ಭೂಮಿ ಪೊಕ್ಕಟ್ಟ ಬರ್ತದ. 3,000 ಎಕರೆ, 2,000 ಎಕರೆ, 1,500 ಎಕರೆ ಭೂಮಿ ತೊಗೊಳ್ತೀವಿ ಅಂತ ಹೇಳ್ತೀರಿ. ಭೂಮಿ ಖರೀದಿ ಮಾಡ್ಲಿಕ್ಕೆ ದುಡ್ಡು ಎಲ್ಲಿಟ್ಟಿರಿ? ನಿಮ್ಮ ಯೋಜನೆಯಲ್ಲಿ ಬಜೆಟ್ನಲ್ಲಿ ತೋರಿಸಿದಿರಿ. ಹೋಗಲಿ, ಈಗ ಅಧಿವೇಶನ ನಡೆದಿತ್ತು, ಪೂರಕ ಬಜೆಟ್ನಲ್ಲಾದ್ರೂ ಒಂದು 10,000 ಕೋಟಿ ಇಟ್ಟು ನಾ ಮಾಡ್ತೀನಿ. ಉತ್ತರ ಕರ್ನಾಟಕದಲ್ಲಿ 4-5 ಜಿಲ್ಲೆಗಳೇನು ಹೇಳಿದಿರಿ, ಇಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಬೇಕಾಗಿತ್ತು. ಏನೂ ಇಲ್ಲದೇ ಮಾಡ್ತೀವಿ ಅಂಥೇಳಿ ಮೂಗಿಗೆ ತುಪ್ಪ ಹಚ್ಚೋದಂತಾರೆ ಇವ್ರು. ಮೂಗಿಗೆ ತುಪ್ಪ ಹಚ್ಚೋದ್ರಲ್ಲಿ ಮುಂಗಾಯಿಗೆ ತುಪ್ಪ ಹಚ್ಚೋ ಅಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ. ಸುಳ್ಳು ಮಾತಾಡಿ ಜನರನ್ನ ಮೋಸಗೊಳಿಸ್ತಕ್ಕಂಥ ಕೆಲಸ ಮಾಡೋದರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಸ್ಸೀಮರು. ಮಹಾ ಮೋಸಗಾರರು ಈ ರಾಜ್ಯದಲ್ಲಂದ್ರೆ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರೇ ಮಹಾ ಮೋಸಗಾರ, ಸುಳ್ಳು ಹೇಳ್ತಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.